ಎಲ್ಗೂ ಹೋಗಕ್ಕೆ ಪ್ಲಾನಿಂಗ್ ಇರಲಿಲ್ಲ ಇವತ್ತು. ಪೇಟೆ ಬೀದಿದೆಲ್ಲ ಜನ ಕಮ್ಮಿ ಅವರೇ, ಯಾಕೆ ಇಲ್ಲಿ ಜನ ತುಂಬ್ಕೊಂಡವ್ರಲ್ಲ ಅದಕ್ಕೆ. ನೋಡಿ ನಮ್ಮ ಫ್ರೆಂಡ್ ಚಂದನ್ ಎಚ್.ಎಂ ಫುಲ್ ಬ್ಯುಸಿ ಆಗ್ಬಿಟ್ಟವನೆ. ಟೇಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಸೂಪರ್ ಆಗಿತ್ತು. ನಾಲೆಜ್ ಫ್ರೆಂಡ್ಸ್ ಸಿಕ್ಕಿದ್ರು, ಸಿಗೋಗ್ಬಿಟ್ಟು ಜ್ಯೂಸ್ ಕುಡಿಯೋದ ಅಂತ ಅಂದರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಕಾನಿಕಲ್ ಗ್ರಾಫರ್ಸ್ನ ಮೈಸೂರಲ್ಲಿ ನೋಡಿದ್ದೀರಾ, ಬೆಂಗಳೂರಲ್ಲಿ ನೋಡಿದ್ದೀರಾ, ನಮ್ಮ ಮಂಡ್ಯದಲ್ಲಿ ನೋಡಿದ್ದೀರಾ. ಇವತ್ತು ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಾಗಿ ಹೇಳಬೇಕು ಅಂದ್ರೆ ನಮ್ಮ ಫ್ರೆಂಡೇ ಅದನ್ನ ಮಡಗಿರೋದು, ಚಂದನ್ ಎಚ್.ಎಂ ಅಂತ. ಹೋಗ್ಬಿಟ್ಟು ಟೇಸ್ಟ್ ಮಾಡಿ ಎಲ್ಲ ಹೆಂಗಿತ್ತು ಅಂತ ನಿಮಗೆ ರಿವ್ಯೂ ಕೊಡ್ತೀನಿ. ನೀವು ಹೋಗಿ ಒಂದ್ಸಲ ವಿಸಿಟ್ ಮಾಡಿ, ಓಕೆ. ಆ್ಯಕ್ಚುಲಿ ಇವಾಗ ಹೊಡ್ತಾ ಇದ್ದೀನಿ. ಅಡ್ರೆಸ್ ಬಂದು ಎಲ್ಲಿರೋದು ಅಂದರೆ ಸುಭಾಷ್ ನಗರ 6th ಕ್ರಾಸಲ್ಲಿ ಕಾಫಿ ಕಟ್ಟೆ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇರೋದು. ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಬೇಕು ಅನ್ನೋ ಕಾಂಟ್ಯಾಕ್ಟ್ ನಂಬರ್ ನಾನು ಇದಲ್ಲೇ ಕೊಟ್ಟಿರ್ತೀನಿ. ಒಂದ್ಸಲ ಚೆಕ್ಔಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಒಂದ್ಸಲ ಕೊಡ್ತೀನಿ, ಅದರಲ್ಲಿ ಒಂದ್ಸಲ ಚೆಕ್ ಮಾಡಿ. ಇಲ್ಲಿ ಹೇಳಬೇಕು ಅಂದರೆ ಎಲ್ಗೂ ಹೋಗಕ್ಕೆ ಪ್ಲಾನಿಂಗ್ ಇರಲಿಲ್ಲ ಇವತ್ತು. ಸುಮ್ಮನೆ ಸಣ್ಣ ಹೋಗ್ಬೇಕು ಅನ್ಸ್ಬಿಡ್ತು, ಹೋಗ್ತಾ ಇದ್ದೀನಿ. ಪೇಟೆ ಬೀದಿ ಭಾನುವಾರದ ಹೊತ್ತು ಬಂದೆ ಕಾಲ್ ಹೊಡಿತಾ ಇರ್ತದೆ. ಅದೇ ವೀಕ್ ಡೇಸಲ್ಲಿ ಬಂತು ಅಂದರೆ ಜನ ಸಾಗರ ತುಂಬಿ ತುಳುಕ್ತಾ ಇರ್ತದೆ. ಪೇಟೆ ಬೀದಿದೆಲ್ಲ ಜನ ಕಮ್ಮಿ ಅವರೇ, ಯಾಕೆ ಇಲ್ಲಿ ಜನ ತುಂಬ್ಕೊಂಡವ್ರಲ್ಲ ಅದಕ್ಕೆ. ನೋಡಿ ಎಷ್ಟು ಜನ ಕಾದವ್ರೆ. ನಮಗೆ ಜಾಗ ಇಲ್ಲ ಅಂದ್ಬಿಟ್ಟು ಅಲ್ಲಿ ಸೈಡಲ್ಲಿ ಕೂತಿದ್ದೀವಿ. ಈಗ ಓಪನ್ ಮಾಡಿರೋದ್ರಿಂದ ಎಲ್ಲ ಫುಲ್ ಆಫರಲ್ಲಿ ನಡೀತೈತೆ. ಎಲ್ಲ ಏನೇ ತಕ್ಕಂದು 39 ರೂಪೀಸು. ಅದಕ್ಕೋಸ್ಕರ ಜನ ಫುಲ್ ತುಂಬವ್ರೆ. ಈ ಥರ ಜನ ತುಂಬವ್ರೆ ಅಂತ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಟೇಸ್ಟ್ ಇರಬೇಕು ಅಂತ. ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ರೀ. ನೀವು ಬರೋ ಮುಂಚೆನೇ ನಂದಲ್ಲೇ ನೀವೆಲ್ಲ ಫುಲ್ ಮೆನು ನೋಡಿಕೊಂಡು ಎಲ್ಲ ಅಮೌಂಟ್ ಎಲ್ಲ ಹೆಂಗೆ ಅಂತ ನೋಡಿಕೊಂಡು ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡು ಬನ್ನಿ. ನೋಡಿ ನಮ್ಮ ಫ್ರೆಂಡ್ ಚಂದನ್ ಎಚ್.ಎಂ ಫುಲ್ ಬ್ಯುಸಿ ಆಗ್ಬಿಟ್ಟವನೆ. ಜನ ಸಾಗರ ಮೇಂಟೈನ್ ಮಾಡೋಕ್ಕಾಗ್ದೇನೆ ಇಲ್ಲಿ ಯಾವ ಥರ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಒಂದ್ಸಲಿ ನೋಡಿ ನೀವೇ. ಇಲ್ಲಿ ನಾವು ಯಾವ್ಯಾವ ಟ್ರೈ ಮಾಡಿತ್ತು ಅಂದರೆ ತ್ರಿಬಲ್ ಚಾಕ್ಲೇಟು, ಡಾರ್ಕ್ ಆ್ಯಂಡ್ ಮಿಲ್ಕ್ ಡಿಲೈಟು, ಮಿಲ್ಕ್ ಆ್ಯಂಡ್ ಡಾರ್ಕ್ ಡಿಲೈಟು ಎರಡು ಬೇರೆ ಬೇರೆ ಒಂದೇ ಅನ್ಕೊಳಕ್ಕೆ ಹೋಗ್ಬೇಡಿ. ಟೇಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಸೂಪರ್ ಆಗಿತ್ತು. ನನಗಂತೂ ಹೆವಿ ಇಷ್ಟ ಆಗುತ್ತೆ. ಯಾಕಂದರೆ ಒಂದ್ಸಲ ಇದೆಲ್ಲ ಟ್ರೈ ಮಾಡಿರಲಿಲ್ಲ ನಾನು, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸಖತ್ ಇಷ್ಟ ಆಯಿತು. ಚಾಕ್ಲೇಟ್ ಲವರ್ಸ್ಗಂತೂ ಇದಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿಗೆ ಬಂದೆ ತ್ರಿಬಲ್ ಚಾಕ್ಲೇಟ್ನ ಟ್ರೈ ಮಾಡಿ ಸಖತ್ತಾಗೈತೆ. ನನಗಂತೂ ಹೆವಿ ಇಷ್ಟ ಆಯ್ತು ಅದು. ರಿಟರ್ನ್ ಹೋಗ್ಬೇಕಾದ್ರೆ ನಮ್ಮ ಕಾಲೇಜ್ ಫ್ರೆಂಡ್ಸ್ ಸಿಕ್ಕಿದ್ರು. ಕಾಮಿಡಿ ಏನಪ್ಪ ಅಂತ ಅಂದರೆ ಈ ಕೀರ್ತನ ನೇಮ್ ಹೆಸರೈತೆ, ಧೃತಿ ನೇಮ ಮರ್ತೇ ಬಿಟ್ಟಿದ್ದೀನಿ ಅವಳ ಹೆಸರ. ಕಂಪ್ನಿಗೆ ಸೇರ್ಕೊಂಡಾಗಿನ ಮರು ಜಾಸ್ತಿ ಆಗೈತೆ ಅಂತ ಗೊತ್ತಿತ್ತು, ಈ ಲೆವೆಲ್ಗೆ ಅಂತ ಗೊತ್ತಿರಲಿಲ್ಲ. ಇವರು ನಮ್ಮ ಕಾಲೇಜ್ ಫ್ರೆಂಡು. ಇವಳ ಹೆಸರೇನು? ನೀವೆಲ್ಲ ಫ್ರೆಂಡ್ಸ್. ಅವ್ಳು ಕೀರ್ತನ, ಧೃತಿ. ನೋಡಿ ನಮ್ಮ ನಿಶ್ಚಿತನ ಸ್ಟೂಡೆಂಟ್ಸ್ಗಳು. ಮೊದಲು ನಿಶ್ಚಿತ ಬೇರೆಯವ್ರಿಗೆ ಸ್ಟೂಡೆಂಟ್ ಆಗಿಲ್ಲ, ಈಗ ಇವಳಿಗೆ ಇನ್ನೊಬ್ರು ಸ್ಟೂಡೆಂಟ್ಸ್ಗಳು. ನೋಡಿ ಇದು ಯಾವುದೋ ಒಂದು ಟೈಮಲ್ಲಿ ಜಗಳ ಆಡಿದ ಮಾತುಕತೆ ಇಟ್ಕ ಈಗಲೂ ಮಾತಾಡ್ತವ್ರೆ. ಅಯ್ಯೋ ಕರ್ಮ. ಆಯ್ತು ಜಗಳ ಸ್ಟಾಪ್ ಮಾಡಿ. ಅವರಿಬ್ರಿಗೆ ಪಿಂಪಲ್ಲು, ಇವಳಿಗೆ ಪಿಂಪಲ್ ಎಲ್ಲ. ಮಾತಾಡ್ತಿರ್ಬೇಕಾದ್ರೆ ಧೃತಿ ಮತ್ತೆ ಕೀರ್ತನ ಲಸ್ಸಿಗೆ ಹೋಗ್ಬಿಟ್ಟು ಜ್ಯೂಸ್ ಕುಡಿಯೋದ ಅಂತ ಅಂದರು. ಅದಕ್ಕೋಸ್ಕರ ಲಸ್ಸಿಗೆ ಬಂದಿದ್ದೀವಿ ಈಗ. ಅಲ್ಲಿಂದ ಸ್ವಲ್ಪ ಹಿಂದಕ್ಕೇನೆ ಇರೋದಿದುವೆ. ಇಲ್ಲೂ ಸಹ ಫುಡ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಏನಾರ ಚಾಟ್ಸ್ ಕಿಟ್ಸ್ ಎಲ್ಲ ತಿನ್ಬೇಕು ಅಂದ್ರೆ ಇಲ್ಲಿಗೆ ಬಂದು ತಿನ್ನಿ, ಚೆನ್ನಾಗಿರುತ್ತೆ ಇಲ್ಲೂ. ನಾವೆಲ್ಲ ತಿನ್ಕೊಂಡು ಈಗ ಮನೆಗೆ ಹೊರಟು. ನೀವು ಇದನ್ನೆಲ್ಲ ನೋಡ್ಬಿಟ್ಟು ವಿಸಿಟ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋದಾ.